ಇವತ್ತಿನ ವಿಶೇಷ ಏನು ಸ್ವಾಮಿಗಳೇ? ಕೋಲಾರ ನಗರದಲ್ಲಿ ಕೋಟೆಯಲ್ಲಿ ನೆಲೆಸಿರುವ ಶ್ರೀ ಶನೇಶ್ವರ ಸ್ವಾಮಿಯ ದೇವಾಲಯದಲ್ಲಿ ಅನಾದಿ ಕಾಲದಿಂದಲೂ ನೆಲೆಗೊಂಡಿರುವ ಶ್ರೀ ಶನೇಶ್ವರ ಸ್ವಾಮಿಯಲ್ಲಿ ಭಕ್ತರ ಸಂಕಷ್ಟಗಳನ್ನು ನಿವಾರಣೆ ಮಾಡುತ್ತಾ ಸಮಸ್ತ ಗ್ರಹಚಾರಗಳನ್ನು ನಿವಾರಣೆ ಮಾಡುತ್ತಾ ಬಂದಿರುವ ಶ್ರೀ ಶನೇಶ್ವರ ಸ್ವಾಮಿ ದೇವಾಲಯದಲ್ಲಿ ಪ್ರತಿ ವರ್ಷದಂತೆ ಶ್ರಾವಣ ಮಾಸದಲ್ಲಿ ಆ ನಕ್ಷತ್ರಕ್ಕೆ ಸಂಬಂಧಿಸಿದಂಥ ಒಂದೊಂದು ವಿಶೇಷವಾದಂತಹ ರಾಶಿಗಳನ್ನು ಅಲಂಕಾರ ಮಾಡಲಾಗುತ್ತದೆ. ಈ ದಿನ ಸ್ವಾಮಿಗೆ ಬಿದಿಗೆ ಕಟಕರಾಶಿ ಅಲಂಕಾರ ಮಾಡಿದ್ದೇವೆ. ಬೆಳಗಿನ ಜಾವ 3:30 ಗಂಟೆಗೆ ಸ್ವಾಮಿಗೆ ಅಭಿಷೇಕ ಇರುತ್ತೆ. ಬೆಳಗ್ಗೆ 7 ಗಂಟೆಗೆ ಮಹಾಮಂಗಳಾರತಿ ಇರುತ್ತೆ. ತೀರ್ಥ ಪ್ರಸಾದ ವಿನಿಯೋಗ ಇರುತ್ತೆ. ಮಾಮೂಲಿ ಸಂಜೆವರೆಗೂ ಸ್ವಾಮಿಗೆ ಅನ್ನದಾನ ಪ್ರಸಾದ ಭಕ್ತಾದಿಗಳು ಯಾರನ್ನು ಅವರೇ ಸ್ವಇಚ್ಛೆಯಿಂದ ಪ್ರಸಾದ ಮಾಡಿ ಹಂಚ್ತಾ ಇರ್ತಾರೆ. ಅವರ ನೆಕ್ಸ್ಟ್ ವಾರ ಏನಿರುತ್ತೆ? ನೆಕ್ಸ್ಟ್ ವಾರ ತುಲಾ ರಾಶಿ ಮತ್ತು ವೃಶ್ಚಿಕ ರಾಶಿ ಅಲಂಕಾರ ಇರ್ತದೆ. ಯಾರಾದ್ರೂ ಪೂಜೆ ಕೊಡ್ಬೋದಲ್ವ ಸ್ವಾಮಿಗೆ? ಹೌದು, ಕೊಡ್ಬೋದು. ಯಾರು ಬೇಕಾದರೂ ಕೊಡ್ಬೋದು. ಅಭಿಷೇಕಕ್ಕೆ ಕೊಡ್ಬೋದು. ಆ ರಾಶಿಗಳಲ್ಲಿ ಏನೇ ದೋಷ ಇರಲಿ ಆ ರಾಶಿಗಳಲ್ಲಿ ದೋಷ ನಿವಾರಣೆ ಮಾಡುತ್ತಾನೆ ಅಂತ ಒಂದು ಸ್ವಾಮಿಗೆ ಇದಿದೆ. ಇದರಿಂದ ಆ ರಾಶಿ ಅಲಂಕಾರ ಅವ್ರು ಮಾಡಿಸ್ಬೋದು. ಒಂದು ವಾರಕ್ಕೆ ಮುಂಚೆ ಹೇಳಿದ್ರೆ ನಾವೆಲ್ಲ ವ್ಯವಸ್ಥೆ ಮಾಡ್ಕೊಂತೀವಿ. ಶನೇಶ್ವರ ಸ್ವಾಮಿ ಆಶೀರ್ವಾದವನ್ನು ಪಡೆದು ಭಕ್ತಾದಿಗಳಿಗೆ ಏನೇ ಗ್ರಹಚಾರ ಇರಲಿ ಎಲ್ಲ ನಿವಾರಣೆ ಮಾಡುತ್ತಾನೆ. ಅವ್ರು ಮುಂದೆ ಬಂದು ಸ್ವಾಮಿಯ ಭಕ್ತಿಯಿಂದ ಪ್ರಾರ್ಥನೆ ಮಾಡಿದ್ರೆ ಆ ಪ್ರಾರ್ಥನೆಗೆ ಭಗವಂತ ಅವರ ಪ್ರಾರ್ಥನೆಯನ್ನು ಆಲಿಸಿ ಅವರ ಪಾಪಗಳೇನೇ ಇರಲಿ ಭಗವಂತ ನಿವಾರಣೆ ಮಾಡ್ತಾನೆ ಅಂತ ಒಂದು ಪ್ರತೀತಿ ಇದೆ ಸ್ವಾಮಿಯಲ್ಲಿ. ಈ ಸ್ವಾಮಿ ಎದೆ ಮೇಲೆ ಉಲಿವುಗ್ರಿದೆ. ಯಾಕಂದರೆ ಸ್ವಾಮಿಗೆ ನಾವು ಏನೇ ಅಲಂಕಾರ ಮಾಡಿದ್ರೆ ಅದೇ ರೂಪದಲ್ಲೇ ಕಾಣಿಸ್ತಾನೆ. ನಾವು ಯಾವ ರೂಪ ಕೊಡ್ತೀವೋ ಅದೇ ರೂಪದಲ್ಲೇ ಭಕ್ತರಿಗೆ ಕೊಡ್ತಾನೆ. ಹೋದ ಶನಿವಾರ ನಾವು ಸರಸ್ವತಿ ಅಲಂಕಾರ ಮಾಡಿದ್ವಿ. ಅದೇ ರೂಪದಲ್ಲೇ ಆ ಮುಖದಲ್ಲಿ ಆ ಭಾವನೆ ಕಾಣಿಸ್ತದೆ ಭಗವಂತನಿಗೆ. ನೀವು ಯಾವ ಒಂದು ವಿಧವಾಗಿ ನಾವು ಭಗವಂತನ ಆರಾಧನೆ ಮಾಡ್ತೀವೋ ಅದೇ ರೂಪದಲ್ಲಿ ಭಗವಂತನ ನಮಗೆ ಕಾಣಿಸ್ತಾನೆ. ನಾವು ಯಾವ ದೇವ್ರನ್ನ ಯಾವ ರೂಪದಲ್ಲಿ ನಂಬ್ತೀವೋ ಅದೇ ರೂಪದಲ್ಲೇ ಕಾಣಿಸ್ತಾನೆ ಭಗವಂತ. ನೋಡಿ, ಇವತ್ತು ಕಟಕ ರಾಶಿ ಅಲಂಕಾರ ಮಾಡಿದ್ವಿ. ಕಟಕ ರಾಶಿಗೆ ಏನೇನು ಲಕ್ಷಣಗಳು ಇರಬೇಕೋ ಅದೆಲ್ಲ ಇರುತ್ತೆ ಸ್ವಾಮಿಗೆ.